ವೀರಶೈವ ಮಹಾಮಂಡಳಿ ಟ್ರಸ್ಟ್ ಮತ್ತು ವೀರಶೈವ ಲಿಂಗಾಯತ ಬಂಧುಗಳ ವತಿಯಿಂದ ತಾಲೂಕಿನಲ್ಲಿ ಬಸವಣ್ಣ ಅವರ ಜಯಂತಿಯ ಪ್ರಯುಕ್ತ ತಾಲೂಕಿನ ಪ್ರಮುಖ ರಾಜಬೀದಿಗಳಲ್ಲಿ ಮಂಗಳವಾದ್ಯ, ವೀರಗಾಸೆ, ನಂದಿ ಧ್ವಜ, ಡೊಳ್ಳು ಕುಣಿತ, ಇತರೆ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಆಚರಿಸಲಾಯಿತು. ಇದೇ ವೇಳೆ ರಾಜಪುರ ಸಂಸ್ಥಾನ ಮಠದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತನಾಡಿ, 12ನೇ ಶತಮಾನದಲ್ಲಿ ಕಾಯಕ ತತ್ವದ ಮೂಲಕ ಎಲ್ಲ ಜಾತಿ ಸಮುದಾಯಗಳನ್ನು ಒಂದೇ ವೇದಿಕೆಯಡಿ ತಂದಿದ್ದಾರೆ. ಸಮಾಜದ ಶಾಂತಿ ಸೌಹಾರ್ದತೆಗೆ ಬಸವಣ್ಣನ ಚಿಂತನೆಗಳು ಎಂದೆಂದಿಗೂ ಪ್ರಸ್ತುತವೆಂದು ತಿಳಿಸಿದರು. ಸಮಾಜದ ತತ್ವದಡಿ ನಾವೆಲ್ಲರೂ ಸಾಗಿದ್ದಾಗ ಮಾತ್ರ ದೇಶದ ಸರ್ವತೋಮುಖ ಅಭಿವೃದ್ಧಿಯಾಗಲು ಸಾಧ್ಯ. ಆ ನಿಟ್ಟಿನಲ್ಲಿ ಬಸವಣ್ಣ ಸೇರಿದಂತೆ ಎಲ್ಲ ವಚನಕಾರರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಿಸುವುದರಿಗೆ ಕೈಜೋಡಿಸೋಣವೆಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಗುಮ್ಮಳಪುರ ಸಂಸ್ಥಾನ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ಪುರಸಭೆ ಅಧ್ಯಕ್ಷೆ ಸುಧಾ ನಿರಂಜನ್, ವೀರಶೈವ ಮಹಾಮಂಡಳಿ ಟ್ರಸ್ಟ್ನ ಅಧ್ಯಕ್ಷರಾದ ಕಿರಣ್ ಪ್ರಕಾಶ್, SRS ಚಂದ್ರಶೇಖರ್, ನಾಗಭೂಷಣ್, ಅಂಬರೀಶ್, ರಾಜಶೇಖರ್ ಪವಾಟೆ, TV ರಾಜು, ಬಣ್ಣ ನಾಗರಾಜು, ಶೈಲೇಂದ್ರ ಬಾಬು, ಕುಮಾರ್, ನಿತಿನ್, ಪುನೀತ್, ಹಿನ್ನಕ್ಕಿ ಜಯಣ್ಣ, ದೊಮ್ಮಸಂದ್ರ ಜಯಣ್ಣ, ಮಂಗಳ ನೀಲಕಂಠಪ್ಪ, ಜಗದೀಶ್ ಚಂದ್ರಪ್ಪ ಹಾಗೂ ಇತರೆ ಲಿಂಗಾಯತ ಸಮುದಾಯದ ಅನೇಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ವೀರಶೈವ ಮಹಾಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಬೆಳಿಗ್ಗೆ ಅಭಿಷೇಕ ಪೂಜೆ ಮಾಡಿ ನಂತರದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿ ಮಧ್ಯಾಹ್ನ ಮೂರುವರೆಗೆ ರಸ್ತೆಯಲ್ಲಿ ನಮ್ಮ ಮುಖ್ಯ ರಸ್ತೆಗಳಲ್ಲಿ ವೀರಗಾಸೆಯ ನೃತ್ಯ, ಡೊಳ್ಳು ಕುಣಿತ, ಪೂಜಾ ಕುಣಿತದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಓಡಾಡಿಕೊಂಡು ಬಂದು ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಪ್ರಸಾದ ತೀರ್ಥವನ್ನು ಸ್ವೀಕರಿಸಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಏನೆಲ್ಲ ಇತ್ತು ಕಾರ್ಯಕ್ರಮ? ಬೆಳಿಗ್ಗೆ ಈ ದಿನ ಬೆಳಿಗ್ಗೆ ಅಭಿಷೇಕ ಬೆಳಿಗ್ಗೆ 8 ಗಂಟೆಗೆ, ನಂತರದಲ್ಲಿ ದೇವರಿಗೆ ಅಲಂಕಾರ, ಪೂಜೆ 12:15 ಗಂಟೆಗೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ನಂತರದಲ್ಲಿ ಮೆರವಣಿಗೆ ಇತ್ತು. ಮೆರವಣಿಗೆಯಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಗೊಂಬೆ ಕುಣಿತ, ಇತರೆ ಕುಣಿತಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ನೋಡಿಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೆ ದೇವರನ್ನು ಬರಿ ಮಾಡಿಕೊಳ್ಳಲಾಯಿತು. ಈಗ ಪ್ರಸಾದ ವಿನಿಯೋಗ ಇದೆ. ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಮತ್ತು ಜನಾಂಗ ಬಂಧುಗಳಲ್ಲಿ ಹಾಗೂ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಜನಾಂಗದವರಿಗೂ ಹಾಗೂ ಸಾರ್ವಜನಿಕರಿಗೂ, ಪೊಲೀಸ್ ಇಲಾಖೆಯವರಿಗೂ ಮತ್ತು ವಿದ್ಯುತ್ ಇಲಾಖೆಯವರಿಗೂ ಹಾಗೂ ಇತರ ಎಲ್ಲ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಪತ್ರಕರ್ತರಿಗೂ ಸಹ ಅನಂತ ವಂದನೆಗಳು. ವೀರಶೈವ ಮಹಾಮಂಡಳಿ ಟ್ರಸ್ಟ್ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮ ಆದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಹಿರಿಯರು ಸುಮಾರು ನಮ್ಮ ಬಸವರಾಜ ಮೇಷ್ಟ್ರವರು ಮತ್ತು ಚಂದ್ರಪ್ಪನವರು, ವೈ.ಆರ್. ರಾಜು ಅವರು ಮತ್ತು ಎಸ್.ಎನ್. ನಂಜಪ್ಪನವರು ಇವರೆಲ್ಲ ಮಧ್ಯದಿಂದ ನಡೆಸ್ಕೊಂಡು ಬರ್ತಾಯಿದ್ರು. ಅದನ್ನು ತದನಂತರ ಕಿರಣ್ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಸುಮಾರು 15 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇಂದು ಯಶಸ್ವಿಯ ಕಾರ್ಯಕ್ರಮ ನಡೀತು. ಮುಂಜಾನೆ ಅಭಿಷೇಕ, ನಂತರ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ನಂತರ ಉತ್ಸವ, ನಂತರ ಈಗ ವೀರಗಾಸೆ ವಾದ್ಯಗಳೊಂದಿಗೆ ಮುಕ್ತಾಯ ಆಯಿತು. ತುಂಬ ಯಶಸ್ವಿಯಾಗಿ ಬಸವ ಜಯಂತಿ ನಡೆಯಿತು ಮತ್ತು ಎಲ್ಲ ಸಾರ್ವಜನಿಕರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಎಲ್ಲ ಪೊಲೀಸ್ ಇಲಾಖೆಯವರಾಗಲಿ, ನಮ್ಮ ಪುರಸಭಾ ಇಲಾಖೆಯವರಾಗಲಿ, KEB ಇಲಾಖೆಯವರಾಗಲಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಮತ್ತು ನಮ್ಮ ಆನೇಕಲ್ ವೀರಶೈವ ಮಹಾಮಂಡಳಿ ಟ್ರಸ್ಟ್ ಸದಸ್ಯರುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಕಾರ್ಯಕರ್ತರು, ಅಧ್ಯಕ್ಷರು ಎಲ್ಲ ಸಹಕಾರದಿಂದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು. ಎಲ್ಲರಿಗೂ ಧನ್ಯವಾದಗಳು. ಇಂದು ಅಕ್ಷಯ ತೃತೀಯ ಬಸವ ಜಯಂತಿ. ಪ್ರತಿ ವರ್ಷದಂತೆ ಈ ಸಾರಿಯೂ ಆನೇಕಲ್ನ ಬಸವೇಶ್ವರ ಸ್ಥಳೀಯ ರಸ್ತೆಯಲ್ಲಿ ಇರ್ತಕ್ಕಂತಹ ಬಸವೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಬಸವ ಜಯಂತಿ ಕಾರ್ಯಕ್ರಮ ಜರುಗಿತು. ಇದರಿಂದ ಆನೇಕಲ್ ಜನತೆ ಬಹಳಷ್ಟು ಸಂತೋಷ, ಆನಂದ, ಖುಷಿಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗ್ತದೆ.